ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ಆಲ್ಮೋಸ್ಟ್ 4 ಮಂತ್ಸ್ ಆಗಿದೆ ನಾನು ವೀಡಿಯೋನ ಮಾಡಿ, ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ, ವೀಡಿಯೋ ಶೂಟ್ ಆಗಿರ್ಬೋದು ಎಲ್ಲನೂ. ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ನಾವು ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿಂದ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹೆಣ್ಮಗು ಆದರೆ ಅಥವಾ ಗಂಡು ಮಗು ಆಗೋ ಒಂದು ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ, ಪ್ರೆಗ್ನೆನ್ಸಿಲಿ ನೀವೇನಾದರೂ ಇದ್ದರೆ ಅಥವಾ ಹೆಣ್ಮಗು ಅಥವಾ ಗಂಡು ಮಗು ಏನಾರ ಆಗೋದಿದ್ರೆ ಯಾವ ಥರ ಇರುತ್ತೆ, ನನಗೆ ಹುಟ್ಟಿರೋದು ಹೆಣ್ಮಗು, ನನಗೆ ಯಾವ ಥರ ಇತ್ತು ಸಿಂಪ್ಟಮ್ಸು ಅಂತ ಹೇಳಿ ಇವತ್ತಿನ ಒಂದು ವೀಡಿಯೋನ ಮಾಡ್ತೀನಿ. ಪಾರ್ಟ್ 2 ಗಂಡು ಮಗು ಅಂತ ಮಾಡ್ತೀನಿ. ಈಗ ಪಾರ್ಟ್ 1 ಹೆಣ್ಮಗುವಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಹಾರ್ಟ್ ಬೀಟ್ ತುಂಬ ಜಾಸ್ತಿ ಇರುತ್ತೆ. ಕಂಪೇರಿಂಗ್ ಟು ಯಾವುದಾದ್ರೂ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡ್ಬೋದು. ಗಂಡು ಮಗು ಆಗಿರುವಂಥ, ಡೆಲಿವರಿ ಆಗಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನ ನೋಡಿದ್ರೆ ನೀವು ಕಂಪೇರ್ ಮಾಡಿದ್ರೆ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಇರುತ್ತೆ. 170ವರೆಗೂ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ. ಇದರಿಂದ ಹೆಣ್ಮಗು ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದನೂ. ಇನ್ನು ನೆಕ್ಸ್ಟ್ ಬಂದು ಹೊಟ್ಟೆ ಅಗಲವಾಗಿರುತ್ತೆ, ತುಂಬ ಅಂದರೆ ತುಂಬ ಅಗಲವಾಗಿರುತ್ತೆ, ಅಂದರೆ ದೊಡ್ಡದಾಗಿರುತ್ತೆ. ಗಂಡು ಮಗು ಆದರೆ ಪುಟ್ಟಿಗೆ ಮುಂದೆ ಬರುತ್ತೆ, ಬಟ್ ಹೆಣ್ಮಗುವಿಗೆ ತುಂಬ ಅಗಲವಾಗಿರುತ್ತೆ. ಇನ್ನು ಒಕ್ಲ ಬಂದುಬಿಟ್ಟು ಹೆಣ್ಮಗು ಆದರೆ ತುಂಬ ಹಳ್ಳ ಬಿದ್ದಿರುತ್ತೆ. ಇದರಿಂದನೂ ಸಹ ಹೆಣ್ಮಗು ಅಂತ ಹೇಳ್ಬೋದು. ಇನ್ನು ಗಂಡು ಮಗು ಆದರೆ ಮುಂದೆ ಒಕ್ಲದ ಮುಂದೆ ಒಂಥರ ಟೋಪಿ ಥರ ಬಂದಿರುತ್ತೆ. ಇದು ನಮ್ಮ ಅಕ್ಕ ನನಗೆ ಹೇಳಿದ್ದು. ನಮ್ಮ ಅಕ್ಕನಿಗೆ ಒಂದು ಹೆಣ್ಣು ಒಂದು ಗಂಡು, ಹಾಗಾಗಿ ಅವಳದು ಸ್ವಲ್ಪ ಪಾಯಿಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇವರಿಗೆ ತುಂಬ ಸ್ವೀಟ್ ಇಷ್ಟ ಆಗುತ್ತೆ. ಹೆಣ್ಮಗು ಆಗೋ ಸಿಂಪ್ಟಮ್ಸ್ ಏನಾರ ಇದ್ದರೆ ತುಂಬ ಖಾರ ಗಂಡು ಮಗು ಆಗೋರಿಗೆ ತುಂಬ ಇಷ್ಟ ಆಗಿರುತ್ತೆ, ಹೆಣ್ಮಗು ಆಗೋರಿಗೆ ತುಂಬ ಸ್ವೀಟ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದನೂ ಸಹ ನಮಗೆ 80% ಗೊತ್ತಾಗ್ಬೋದು. ನೆಕ್ಸ್ಟ್ ಬಂದು ಇವರು ತುಂಬ ಬೆಳ್ಳಗಾಗ್ತಾರೆ, ಕಪ್ಪಗಾಗಲ್ಲ, ತುಂಬ ಬೆಳ್ಳಗಾಗ್ತಾರೆ. ಗಂಡು ಮಗು ಆಗೋರು ತುಂಬ ಕಪ್ಪಗಾಗ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಮಗುವಿನ ಬೆಳವಣಿಗೆನೂ ಸಹ ತುಂಬ ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಹೊಟ್ಟೆ ದಪ್ಪ ಕಾಣ್ತಿರುತ್ತೆ, ಅಗಲವಾಗಿ ಕಾಣ್ತಿರುತ್ತೆ, ಹೇಳೋದು ನೋಡಿರ್ತೀರ, ತುಂಬ ಆರಾಮಾಗಿರುತ್ತೆ. ಕಂಪೇರಿಂಗ್ ಟು ಗಂಡು ಮಗು ಆಗೋ ಹೊಟ್ಟೆ ನೋಡಿ ಹೆಣ್ಮಗು ಆಗಿರುವಂಥ ಒಂದು ಹೊಟ್ಟೆನ ನೀವು ಗಮನಿಸ್ಕೊಂಡ್ರೆ ತುಂಬ ದೊಡ್ಡದಾಗಿರುತ್ತೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಬಟ್ ಟ್ವಿನ್ಸ್ ಆಗ್ತಾರಾ ಅಂತ ಕೇಳ್ತಿದ್ರು, ಅಷ್ಟು ದೊಡ್ಡದಾಗಿತ್ತು. ಬಟ್ ನನ್ನ ಮಗಳಿದ್ದಿದ್ದೇ ಇಷ್ಟು ಆ ಥರ ತುಂಬ ದೊಡ್ಡದಾಗಿರುತ್ತೆ. ಇನ್ನು ಅಮ್ಮಂದಿರು ಅಂದರೆ ಗರ್ಭಿಣಿ ಸ್ತ್ರೀಯರು ತುಂಬ ಬೆಳ್ಳಗೆ ಆಗ್ತಾರೆ ಹೆಣ್ಮಗು ಆದರೆ, ಗಂಡು ಮಗು ಆದರೆ ಕಪ್ಪಗಾಗ್ತಾರೆ. ಇನ್ನು ನೆಕ್ಸ್ಟ್ ಬಂದು ಇವ್ರಿಗೆ ಮೂಡ್ ವೇರಿಯೇಷನ್ ಅಷ್ಟು ಡಿಫ್ರೆನ್ಸ್ ಇರೋದಿಲ್ಲ. ಗಂಡು ಮಗು ಆಗೋರಿಗೆ ತುಂಬ ಬೇಜಾರಾಗೋದು ಬೇಗ ಆಗುತ್ತೆ, ಕೋಪನೂ ಬೇಗ ಬರುತ್ತೆ. ಇನ್ನು ಸೈಲೆಂಟ್ ಆಗೋದಾಗಿರ್ಬೋದು, ಅವರು ಜೋರಾಗಿ ಮಾತಾಡೋದಾಗಿರ್ಬೋದು, ಸಡನ್ನಾಗಿ ಚೇಂಜ್ ಆಗುತ್ತೆ. ಬಟ್ ಹೆಣ್ಮಗು ಆಗೋರಿಗೆ ಆ ಥರ ಯಾವುದೇ ಒಂದು ಡಿಫ್ರೆನ್ಸ್ ಕಾಣೋದಿಲ್ಲ, ಕಾಮಾಗಿರ್ತಾರೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇಷ್ಟು ಡಿಫ್ರೆನ್ಸ್ ಇರುತ್ತೆ ಹೆಣ್ಮಗು ಅಂತ. ಏನೇನ 80% ಪ್ರೆಗ್ನೆನ್ಸಿಲೇ ಹೇಳ್ತಾರೆ. ಕೆಲವ್ರು ನೋಡಿದ ತಕ್ಷಣ ಹೇಳ್ತಾರೆ, ಅಜ್ಜಿದಿರು ಹೇಳ್ಬೋದು, ನಿನಗೆ ಹೆಣ್ಮಗುನೇ ಆಗೋದು, ಇಲ್ಲ ನಿನಗೆ ಗಂಡು ಮಗುನೇ ಆಗೋದು, ಈ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಬಟ್ 80% ನಾವು ಈ ಥರ ಅನಲೈಸ್ ಮಾಡ್ಬೋದು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.